ನೀವು ನೋಡ್ತಿದ್ರ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಮಳೆ ಅತಿಯಾಗಿ ಸುರಿಯುತ್ತಿರುವ ಈ ಸಮಯದಲ್ಲಿ ಎಲ್ಲ ಅಧಿಕಾರಿಗಳು ಕ್ಷೇತ್ರದಲ್ಲಿ ಲಭ್ಯ ಇರಬೇಕು. ಮಣ್ಣು ಕುಸಿಯುತ್ತಿರುವ ಭಾಗ ಬಿಟ್ಟು ಬೇರೆ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ನೀಡಬೇಕು ಎಂದು ಸ್ಥಳ ಪರಿಶೀಲನೆ ವೇಳೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಸಕಲೇಶಪುರದಿಂದ ಶಿರಡಿಘಾಟ್ನ ದೊಡ್ಡತಪ್ಲುವರೆಗೂ ಅಧಿಕಾರಿಗಳ ಜೊತೆ ಪರಿಶೀಲನೆ ನಡೆಸಿದ ಶ್ರೇಯಸ್ ಪಟೇಲ್ ಅವರು ಕೆಲವೆಡೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕಳಪೆ ಕಾಮಗಾರಿ ಆರೋಪಗಳು ಕೇಳಿಬಂದಿವೆ. ಕಾಮಗಾರಿ ಕಳಪೆ ಆಗಿದ್ದರೆ ಕಠಿಣ ಕ್ರಮ ಕೈಗೊಳ್ಳಲು ಸೂಚನೆಯನ್ನು ನೀಡಿದೆ ಎಂದು ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಯಾವುದೇ ಕಾರಣದಿಂದ ಪ್ರಯಾಣಿಕರಿಗೆ ತೊಂದರೆ ಆಗಬಾರದು, ವಾಹನ ಸಂಚಾರಕ್ಕೆ ತಡೆ ಆಗದಂತೆ ಕ್ರಮ ವಹಿಸುತ್ತೇವೆ ಎಂದರು. ಜೂನ್ ಅಂತ್ಯದ ವೇಳೆಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸಂಪೂರ್ಣ ಮುಗಿಯುವುದಾಗಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ ಎಂದು ಹೇಳಿದರು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಸಮಸ್ಯೆ ಕಡಿಮೆಯಾಗಿದೆ. ಮಣ್ಣು ಕುಸಿಯದಂತೆ ಕ್ರಮ ವಹಿಸಲು 13 ಕೋಟಿ ಹಣ ಬಿಡುಗಡೆ ಆಗಿದೆ. ಇದಕ್ಕೆ ಪ್ರತ್ಯೇಕ ಟೆಂಡರ್ ಕರೆಯಲಾಗಿದೆ. ಈ ಕಾಮಗಾರಿ ನಡೆದರೆ ಮುಂದಿನ ವರ್ಷ ಯಾವುದೇ ಸಮಸ್ಯೆ ಇರುವುದಿಲ್ಲ. ಅಲ್ಲಿಯವರೆಗೆ ಜನರಿಗೆ ತೊಂದರೆ ಆಗದಂತೆ ಕ್ರಮ ವಹಿಸುತ್ತೇವೆ ಎಂದು ಶ್ರೇಯಸ್ ಪಟೇಲ್ ಹೇಳಿದರು. ಕ್ರಮ ತಗೊಳ್ಳಬಹುದು. ನಾವು ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ಳೋ ಕೆಲಸ ಮಾಡ್ತೀವಿ. ಸರ್, ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಏಪ್ರಿಲ್ ಒಳಗೆ ರಸ್ತೆ ಕಾಮಗಾರಿ ಏಪ್ರಿಲ್ ಜೂನ್ 30 ಏಪ್ರಿಲ್ ಹೇಳಿದ್ರು ಸರ್. ಇಲ್ಲ ಜೂನ್ 30 ಆದ್ರೆ ಇನ್ನೂ ಕಾಮಗಾರಿ ಆಗಿಲ್ಲ. ಇನ್ನೂ ಮಳೆಗಾಲನೇ ಆರಂಭ ಆಗಿಲ್ಲ ಸರ್. ದೊಡ್ಡ ತಪ್ಪಲದಲ್ಲೂ ನೆನ್ನೆ ಟ್ರಾಫಿಕ್ ಜಾಮ್ ಆಗಿದೆ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಮುಂದೆ ಇನ್ನು ಮಳೆಗಾಲ ಆರಂಭ ಜೂನ್ 30ನೇ ತಾರೀಕಿಗೆ ನಾವು ಪ್ರಾಮಿಸ್ ಮಾಡಿದ್ವಿ. ಈಗಲೂ ಅದಕ್ಕೆ ಬದ್ಧವಾಗಿದ್ದೀವಿ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಈಗ ಮಳೆ ಆಗಿರೋದ್ರಿಂದ ಆಗಿದೆ. ಒಟ್ಟು ಇನ್ನು 2 ಕಿಲೋಮೀಟರ್ ಅಷ್ಟೇ ಬಾಕಿ ಆಗಿರ್ಬೇಕು. ಕಾಂಕ್ರೀಟ್ ಎಷ್ಟು ಕಿಲೋಮೀಟರ್ ಇದೆ? ಇನ್ನು 2 ಕಿಲೋಮೀಟರ್ ಇದೆ. ಈಗ ಸಮಸ್ಯೆ ಆಗ್ತಿದ್ರು ರಸ್ತೆದಲ್ಲ, ನಮಗೆ ಲ್ಯಾಂಡ್ ಸ್ಲೈಡ್ನ ತಡೆಗಟ್ಟುವಂಥ ಕೆಲಸ ನಮಗೆ ಸವಾಲಾಗಿದೆ. ಅದನ್ನು ಹಂತವಾಗಿ ಸಾರ್ವಜನಿಕರಿಗೆ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿ, ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಾವು ಬಗೆಹರಿಸ್ಕೊಡ್ತೀವಿ. ಈಗ ಸರ್, ವಾಹನ ಸವಾರರು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ. ಹೌದು, ನಾನು ಕಳೆದ ಮಧ್ಯರಾತ್ರಿ ಎಲ್ಲ ಇಲ್ಲಿಂದ ವಾಹನ ಸವಾರರು ನಮ್ಮ ಜಿಲ್ಲೆಯವರೆಲ್ಲ, ಮಂಗಳೂರು ಜಿಲ್ಲೆಯವರೆಲ್ಲ ಕರೆ ಮಾಡಿದ್ರು. ಈಗ ಆಗ್ತಿದೆ ಸರ್, ಏನಿದು ಅದಕ್ಕೆ ಕೂಡಲೇ ಬೆಳಗ್ಗೆ ನನಗೂ ಸಹ ಇವತ್ತು ವಾಣಿಜ್ಯ ಸಮಿತಿಯ ಟೂರಿತ್ತು ಅಸ್ಸಾಂಗೆ. ನಾನು ಅದನ್ನೆಲ್ಲ ಈ ಮಳೆ ಇರೋದ್ರಿಂದ ಮುಂಜಾಗ್ರತೆ ನಾವು ಸಹ ಎಲ್ಲೋ ಹೋಗಿ ಅಲ್ಲೆಲ್ಲೋ ಸಿಕ್ಕಾಕೊಂಡು ಈ ಸಮಸ್ಯೆ ಆದರೆ ಜನಪ್ರತಿನಿಧಿಗಳಾಗಿ ನಮ್ಮ ಜವಾಬ್ದಾರಿ ನಾವೆಲ್ಲೋ ಉತ್ಪನ್ನ ಆಗ್ತೀವಿ ಅನ್ನೋ ರೀತಿಯಲ್ಲಿ ನಾನು ಸಹ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಇವತ್ತು ಇಲ್ಲೇ ಇರ್ತೀವಿ. ನಾವೆಲ್ಲ ಮುಖ ಮೂಡಿರ್ತೀವಿ. ನಮ್ಮ ಇಲ್ಲಿ ಸ್ಥಳೀಯ ತಹಸೀಲ್ದಾರ್ ಆಗಿರ್ಬೋದು, ಇಲ್ಲಿ ಏನು NH ಅಫಿಷಿಯಲ್ಸ್ ಆಗಿರ್ಬೋದು, ಯಾರೂ ಜಿಲ್ಲೆ ಬಿಟ್ಟು ಹೋಗೋಂಗಿಲ್ಲ ಅನ್ನೋದನ್ನ RO ಕೈಗೆ ಹೇಳ್ತಿದ್ದೀವಿ. ಅದೇ ರೀತಿ ಮಳೆಗಾಲ ಆಗೋವರೆಗೂ ನಾವೆಲ್ಲ ಇಲ್ಲಿ ನಮ್ಮ ಕಂಪ್ಲೀಟ್ ನಮ್ಮ ಏನು ಟೀಮ್ ಇಲ್ಲಿ ಇರ್ತದೆ. ನೀವು ಹೇಳ್ತಿರಂಗೆ ಕಳಪೆ ಕಾಮಗಾರಿನ ಪರಿಶೀಲಿಸಬೇಕು. ಅದರಲ್ಲಿ ಏನಕ್ಕಾಗಿದೆ ಸತ್ಯಾಸತ್ಯಗಳನ್ನ ತಿಳಿದು ಅದನ್ನ ಬಗೆಹರಿಸೋ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ MK ಶ್ರುತಿ, ತಹಶೀಲ್ದಾರ್ ಅರವಿಂದ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾಧಿಕಾರಿ ಪ್ರವೀಣ್, ಇಂಜಿನಿಯರ್ ಮೋಹನ್, DYSP ಪ್ರಮೋದ್ ಕುಮಾರ್ ಇತರರು ಇದ್ದರು. MB ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.